ಮುಂದಿರಲಿ ಎಂದು ಹರಸಿ ಬಂಧುಗಳೇ ಇಂದು. ಎಲ್ಲರೂ ಇವಾಗ ಮ್ಯಾಚ್ ಪ್ರಾಕ್ಟೀಸ್ ಮಾಡಿ ತುಂಬ ಸುಸ್ತಾಗಿರುತ್ತೆ, ಸೊ ಆರಾಮಾಗಿ ತಿಂತಾ ಇದ್ದಾರೆ. ಇಲ್ಲೊಬ್ರು ತಿನ್ನುವಾಗ ಸಿಗಾಕೊಂಡಿದ್ದಾರೆ, ದಿಗಂತ್ ಅವರು. ನೀವೇನು ಇಲ್ಲಿ ಅಂದರೆ ನೀವು ಆರಾಮಾಗಿ ಇಡ್ಲಿ ವಡೆ ಎಲ್ಲ ತಿಂತಾ ಇದ್ದೀರಾ, ಡಯಟ್ ಗಿಯಟ್ ಏನೂ ಇಲ್ವಾ? ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಡಯಟ್ ನಾವು ಮಾಲ್ ನ್ಯೂಟ್ರಿಷನ್ ಆಗಿಬಿಡ್ತೀವಿ. ಅದಕ್ಕೆ ಚೆನ್ನಾಗಿ ತಿನ್ನಬೇಕು, ಬಟ್ ಹೆಲ್ದಿ ಫುಡ್ ಅಲ್ವಾ? ನೀವು ತಿನ್ನಬೇಕಾಗಿರೋದು ಇಡ್ಲಿ ವಡೆ ಸಾಂಬಾರು ತಿನ್ಬಿಟ್ರೆ ಓಕೆ. ನಾವು ಫುಲ್ ಸ್ಯಾಲಡ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು. ಎಲ್ಲರೂ ಸಕ್ಕತ್ತಾಗಿ ತಿಂತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ಲೈಟಾಗಿ ಮನೆಗೆ ಹೋದ್ಮೇಲೆ ಇನ್ನೂ ಒಂದು ಸೆಕೆಂಡ್ ಸೆಷನ್ ಇರುತ್ತೆ. ಇಲ್ಲಿ ಬರೀ ನಮಗೆ ಒಂಥರ ಈಗ ಆಡಿರ್ತೀವಲ್ಲ ಸುಸ್ತು ಒಂದು ಸ್ವಲ್ಪ ಆರಿಸ್ಕೊಳ್ಳೋದಕ್ಕೆ ಇದು. ಮನೆಗೆ ಹೋದ್ಮೇಲೆ ಮತ್ತೆ ಇನ್ನು ಹೆವಿ ಬ್ರೇಕ್ಫಾಸ್ಟು. ಮನೆಗೆ ಹೋದ್ಮೇಲೆ ಮತ್ತೊಂದು ಬ್ರೇಕ್ಫಾಸ್ಟಾ? ಓಕೆ, ಆ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ? ಆ ಬ್ರೇಕ್ಫಾಸ್ಟಲ್ಲಿ ಲಾಟ್ ಆಫ್ ಇದು ಡ್ರೈ ಫ್ರೂಟ್ಸು, ಆಮೇಲೆ ಬಾಯ್ಲ್ಡ್ ವೆಜಿಟೇಬಲ್ಸು, ಆಮೇಲೆ ಕಾರ್ನ್ಫ್ಲೇಕ್ಸು, ಆ ಥರದ್ದು. ಸೂಪರಾ. ಸೊ ನಿಮ್ಮ ಫಿಟ್ನೆಸ್ ರೆಜಿಮ್ ಏನು ಈಗ ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ? ಅದೇ ಈಗ ಎವ್ರಿ ಡೇ ನಾವು ಬೆಳಿಗ್ಗೆ 5:30 ಹೇಳ್ತಾ ಇದ್ದೀವಿ. 5:30 ಎದ್ದು ಬಂದು ಇಲ್ಲೆಲ್ಲ ಜಾಗಿಂಗ್ ಎಲ್ಲ ಮಾಡಿ ಆಮೇಲೆ ನಮಗೊಂದು ಪ್ರಾಕ್ಟೀಸ್ ಸೆಷನ್ ಇರುತ್ತೆ, ಆಮೇಲೆ ಒಂದು ಸ್ಪೆಷಲ್ ವರ್ಕೌಟ್ ಇರುತ್ತೆ. ಸೊ ಇದೆಲ್ಲ ಬಹುಶಃ ಎಲ್ಲರೂ ಈಗ ಫಿಟ್ ಆಗಿದ್ದಾರೆ. ಇಡ್ಲಿ ವಡೆ ಸಾಂಬಾರು ಸ್ವಲ್ಪ ಜಾಸ್ತಿ ತಿಂದ್ರೂ ದೇ ಆರ್ ಮ್ಯಾನೇಜಿಂಗ್ ವಿತ್ ದ ವರ್ಕೌಟ್. ಬಟ್ ನೋಡಬೇಕು ಹೇಗೆ ಆಡ್ತಾರೆ ಅನ್ನೋದು. ಇಲ್ಲಿ ಎಲ್ಲರೂ ಕವರ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಯಾಕೆಂದರೆ ಇಲ್ಲಿ ಮಾಲಿಂಗ ಅಂತ ಹೇಳ್ತೀವಿ, ಕರಿತೀವಿ ಅವ್ರನ್ನ. ನಮ್ಮ ಶ್ರೀಲಂಕಾ ಪ್ಲೇಯರ್ ಮಾಲಿಂಗ ಅವರು ಇವಾಗ ಇಲ್ಲಿ ಕರ್ನಾಟಕಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ, ಶಂಕರೇಗೌಡರು ಅಂತ. ಸೊ ಅವರು ಇವಾಗ ಇಲ್ಲಿ ನೋಡಿ ಇವಾಗ ಪಟಾಯಿಸ್ತಾ ಇದ್ದಾರೆ ನೋಡಿ. ಒಂದು ಜಾಮೂನ್ ಇದೆ, ಒಂದು ವಡೆ ತಿಂತಾ ಇದ್ದಾರೆ, ಸ್ವಲ್ಪ ಏನೋ ಅವಲಕ್ಕಿ ಬಾತ್ ಇದೆ. ಸೊ 2 ಇಡ್ಲಿ ಆಲ್ರೆಡಿ ಆಗಿದೆ. ಅವರು ಬೌಲಿಂಗ್ ಅಂತೂ ತುಂಬ ಚೆನ್ನಾಗಿದೆ ಅವ್ರದ್ದು. ಸೊ ಮಾಲಿಂಗ ನೋಡಿದಿರಲ್ಲ, ಅವು ಹೆಂಗೆ ಬಿಸಾಕ್ತಾರೆ, ಆ ರೀತಿ ಬಿಸಾಕ್ತಾರೆ, ಯಾರು ಆಡೋಕ್ಕಾಗಲ್ಲ, ಆ ರೀತಿ ಬಿಸಾಕ್ತಾರೆ. ವೈಟಿಂಗ್ ಟು ವಾಚ್ ದಿಗಂತ್ ಬೌಲಿಂಗ್. ಮೈ ಗಾಡ್, ಐ ಬಿಕಮ್ ಕ್ರೇಜಿ ಆನ್ ಹಿಸ್ ಬೌಲಿಂಗ್. ಹುಡುಗಿರು ನಿಮ್ಮ ಸ್ಮೈಲಿಗೆ ಬಿದ್ದಿದ್ದಾರೆ, ಶಿವಣ್ಣ ನಿಮ್ಮ ಬೌಲಿಂಗಿಗೆ ಬಿದ್ದಿದ್ದಾರೆ. ಸೊ ಹೌ ಡಸ್ ದಟ್ ಫೀಲ್? ಇಲ್ಲ, ನನಗೆ ಹೆದರಿಕೆ ಭಯ ಜಾಸ್ತಿ ಆಗ್ತಾ ಇದೆ. ಯಾಕೆ ಶಿವಣ್ಣ ಹೋಗಲಿ, ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದ್ದಾರೆ. ನಾನೀಗ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ಶಿವಣ್ಣಗೆ ಮುಖ ತೋರ್ಸೋಕ್ಕಾಗಲ್ಲ. ಸೊ ಡೆಫಿನೆಟ್ ಆಗಿ ಐ ಟ್ರೈ ಮೈ ಬೆಸ್ಟ್ ಟು ಪರ್ಫಾರ್ಮ್. ಬೌಲಿಂಗ್ ಸ್ಟ್ರಾಂಗ್ ಆಗಿದೆಯಾ ನಮ್ಮ ಟೀಮ್? 100%. ಬೌಲಿಂಗ್ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಸ್ಟ್ರಾಂಗ್. 100% ಅವರ್ ಟೀಮ್ ಫೀಲ್ಡಿಂಗ್ ಅದು ತುಂಬ ಚೆನ್ನಾಗಿರುತ್ತೆ. ನನ್ನ ಕ್ಯಾಚ್ ನೋಡಿಲ್ಲ ಫೀಲ್ಡಿಂಗ್ ನೀವು. ಸೊ ನಿಮ್ಮ ಏರಿಯಾ ಯಾವುದು ಚಿರು? ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಯಾವುದ್ರಲ್ಲಿ ಮಿಂಚಬೇಕು ಅನ್ಕೊಳ್ಳಿ? ಕ್ರಿಕೆಟಲ್ಲಿ ಮಿಂಚ್ಬೇಕಂತ ಅಷ್ಟೇ ಇರೋದು ನನಗೆ. ಒಂದು ಪರ್ಟಿಕ್ಯುಲರ್ ಏರಿಯಲ್ಲ. ಆ್ಯಕ್ಚುಲಿ ಈ ಸಲ ನಾನು ಬೌಲಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಟೀಮಲ್ಲಿ ಲೆಫ್ಟ್ ಆರ್ಮ್ ಬೌಲರ್ ಅಂತ ನಾನು ಒಬ್ಬನೇ ಇರೋದು, ಆಡ್ ಒನ್ ಔಟ್ ಥರ. ಸೊ ಅದು ಒಂದು ಸ್ವಲ್ಪ ಟ್ರೈ ಮಾಡಬೇಕು, ಹೆಂಗೆ ಹೌ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ದ ಟೀಮ್ ಅನ್ನೋದು. ಈಗ ಅಕಸ್ಮಾತ್ ನಿಮ್ಗೊಂದು ಕ್ವೆಶನ್, ನಿಮ್ಮ ಅಂಕಲ್ ಅರ್ಜುನ್ ಸರ್ಜಾ ಅವರು ತಮಿಳ್ನಾಡು ಅಥವಾ ಅಕಸ್ಮಾತ್ ತೆಲುಗು ಟೀಮಲ್ಲೆಲ್ಲ ಇದ್ಬಿಟ್ಟಿದ್ರೆ ಹೇಗಿರೋದು ಆ ಸೀನು? ಚೆನ್ನಾಗಿರೋದು. ಅಂದರೆ ರಿಲೇಷನ್ಶಿಪ್ ಬೇರೆ, ಫೀಲ್ಡಲ್ಲಿ ಅಂತ ಬಂದಾಗ, ಕ್ರಿಕೆಟ್ ಅಂತ ಬಂದಾಗ ಅದು ಬೇರೆ ಆಗುತ್ತೆ. ಇಲ್ಲ, ಇದು ಆ್ಯಕ್ಚುಲಿ ಡಿಸ್ಕಷನ್ ನಡೀತು ನನಗೂ ನಮ್ಮ ಅಂಕಲ್ಗೂ. ಇದನ್ನೇ ಹೇಳಿದೆ ನಾನು, ಮಗನೇ ನಿನಗೆ ನಾನು ಹೇಳ್ಕೊಟ್ಟಿದ್ದು ಬ್ಯಾಟ್ ಹೆಂಗೆ ಹಿಡಿಯೋದನ್ನ ನೀನು ನನಗೆ ಹೇಳ್ತಾ ಇದೆಯಾ ಈಗ ಅಂತ ಅವರು ಹೇಳ್ತಿದ್ರು. ಬಟ್ ಅದೇ ಕ್ರಿಕೆಟ್ ಅಂತ ಬಂದಾಗ ಒಂದು ಸ್ವಲ್ಪ ಸೀರಿಯಸ್ ಆಗಲೇಬೇಕಾಗತ್ತೆ. ಈ ಇಡೀ ಟೀಮನ್ನು ಒನ್ ಪ್ಲೇಸಲ್ಲಿ ತರೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳ್ಬೋದು? ಸ್ಯಾಂಡಲ್ವುಡ್, ಶಿವಣ್ಣನ, ಸುದೀಪ? ಐ ಥಿಂಕ್ ಸುದೀಪ್ ಇಸ್, ಐ ವುಡ್ ಲೈಕ್ ಟು ಗಿವ್ ದ ಕ್ರೆಡಿಟ್ ಟು ಹಿಮ್ ಬಿಕಾಸ್ ಈ ಸೋ ಮಚ್ ಎಂಥೂಸಿಯಾಸ್ಟಿಕ್. ಅದು ನಂಗೆ ತುಂಬ ಇಷ್ಟ ಆಯಿತು. ಶಿವಣ್ಣ ಏನು ಮಾಡಲಿಲ್ಲ, ಅಫ್ಕೋರ್ಸ್ ಅದು ಬಂದ್ಬಿಟ್ಟು ದಟ್ ಲವ್ ಆ್ಯಂಡ್ ಅಫೆಕ್ಷನ್ ದೇ ಹ್ಯಾವ್ ಗಾಟ್ ಆನ್ ಮೀ. ನಾನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ ನನಗೆ. ಐ ವುಡ್ ಲೈಕ್ ಟು ಗಿವ್ ದ ಕ್ರೆಡಿಟ್ ಟು ಸುದೀಪ್ ಬಿಕಾಸ್ ಎಸ್ ಟೇಕನ್ ಲಾಟ್ ಆಫ್ ಪೇನ್ ಟು ಕಾಲ್ ಎವ್ರಿಬಡಿ. ಪ್ರಾಕ್ಟೀಸ್ ಇದು ಸೀರಿಯಸ್ ಆಗಿ ಮಾಡಿದ್ದಾರೆ, ಅದು ನನಗೆ ತುಂಬ ಖುಷಿ ಆಯಿತು. ನನಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅನ್ಸಿದ್ದು, ಕರ್ನಾಟಕ ಬುಲ್ಡೋಸರ್ಸ್ ಅಂತ ಟೀಮ್ ಹೆಸರಿದೆ ಅಲ್ವಾ? ಟೀಮ್ ಹೆಸರು ಹೇಗೆ ಬಂತು ಕರ್ನಾಟಕ ಬುಲ್ಡೋಸರ್ಸ್ ಅಂತ? ಯಾರಿಟ್ರು? ವಿ ವಾಂಟ್ ಟು ಬುಲ್ಡೋಸ್ ಎವ್ರಿಬಡಿ, ದಟ್ಸ್ ದ ಮೈನ್ ಇಂಟೆನ್ಷನ್. ಯಾರು ತುಂಬ ಸ್ಟ್ರಾಂಗ್ ಇರ್ಬೋದು? ಐ ಥಿಂಕ್ ತೆಲುಗು ಟೀಮ್ ಇಸ್ ವೆರಿ ಸ್ಟ್ರಾಂಗ್. ನನ್ನ ಪ್ರಕಾರ ಐ ಫೀಲ್ ತೆಲುಗು ಇಸ್ ಕ್ವೈಟ್ ಸ್ಟ್ರಾಂಗ್. ಬಾಲಿವುಡ್ ಆಲ್ಸೋ ಇಸ್ ಗುಡ್, ಬಟ್ ಐ ಥಿಂಕ್ ತೆಲುಗು ಇಸ್ ಕ್ವೈಟ್ ಸ್ಟ್ರಾಂಗ್. ಐ ಆಮ್ ನಾಟ್ ವೆರಿ ಮ್ಯಾಚಸ್ ನಡೀತಾ ಇರುತ್ತೆ ಅವ್ರಿಗೆ, ಆಮೇಲೆ ತಮಿಳ್ನಾಡು ಟೀಮ್ಗೆ ರೆಗ್ಯುಲರ್. ಬಟ್ ಮೋಸ್ಟ್ ಆಫ್ ದ ಮ್ಯಾಚಸ್ ಬಂದು ತೆಲುಗು ಟೀಮಾಗಿ ಗೆದ್ದಿರೋದು. ಸೊ ಐ ಗೆಸ್ ಇವನ್ ದೇ ಆರ್ ವೆರಿ ಸ್ಟ್ರಾಂಗ್. ಒಂದು ಡೌಟ್ ಇದೆ ನನಗೆ, ನಮ್ಮ ಇಂಡಸ್ಟ್ರಿ ಹೀರೋಯಿನ್ಗಳೆಲ್ಲ ಏನು ಮಾಡ್ತಿರ್ತಾರೆ ಮ್ಯಾಚ್ ನಡೆಯುವಾಗ? ಮ್ಯಾಚ್ ಬಂದು ನಿಮ್ಗೆ ಚೇರ್ ಮಾಡ್ತಾರಾ? 100% ಬರ್ತಾರೆ ಅಂತ ಕಾಣುತ್ತೆ, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಅವರೇ ನಮಗೇನೇ ಅದು ನಮಗೆಲ್ಲ ನಾವೆಲ್ಲ ಇವಾಗ ನಾವೆಲ್ಲ ಆ್ಯಕ್ಷನ್ ಹೀರೋಸ್, ರೊಮ್ಯಾಂಟಿಕ್ ಹೀರೋಸ್. ರೊಮ್ಯಾಂಟಿಕ್ ಹೀರೋ ದಿಗಂತ್ ಅವ್ರನ್ನ ಕೇಳಬೇಕಂತೆ. ದಿಗಂತ್ ಅವರೇ ಹೇಳಿ ಪ್ಲೀಸ್. ದೇವರೇ ಗೊತ್ತಿಲ್ಲ, ಅವರೆಲ್ಲ ಬಂದರೆ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಅಲ್ಲ, ಟೀಮ್ ಸಪೋರ್ಟ್ ಮಾಡೋಕೆ ಅವರೆಲ್ಲ ಬಂದರೆ ನಮಗೂ ಖುಷಿ ಆಗುತ್ತೆ, ನಮಗೂ ಒಂಥರ ಜೋಶ್ ಬರುತ್ತೆ. ಅವ್ರು ಬರಲಿ ಅಂತ ನಾನು ಎಲ್ಲರ ಮುಂದೆ ಕೇಳ್ಕೊತಾ ಇದ್ದೀನಿ.
ಇವಾಗ ನಂಗೊಂದು ಡೌಟ್ ಇದೆ ಆಯ್ತಾ, ಅದು ಸ್ಪೆಷಲಾಗಿ ಯಾರಾದರೂ ಬರಬೇಕಾ? ನಿಮ್ಮ ಲಕ್ಕಿ ಚಾರ್ಮ್ ಯಾರು ಹೀರೋಯಿನ್ಸಲ್ಲಿ? ಆ ಥರ ಪರ್ಟಿಕ್ಯುಲರ್ ಆಗಿ ಯಾರೂ ಇಲ್ಲ. ಇಲ್ಲ, ತುಂಬ ಜನ ಇದ್ದಾರೆ. ಇಲ್ಲ, ಆ ಥರ ಯಾರು ಪರ್ಟಿಕ್ಯುಲರ್ ಅಂತಿಲ್ಲ, ಎಲ್ಲರೂ ಬಂದರೆ ಖುಷಿ ಆಗುತ್ತೆ. ಯಾರು ನನಗೆ ಆ ಥರ ಪರ್ಟಿಕ್ಯುಲರ್ ಆಗಿ ಯಾರೂ ಇಲ್ಲ, ಎಲ್ಲರೂ ಬಂದರೆ ಖುಷಿ ಆಗುತ್ತೆ. ಗರ್ಲ್ ಫ್ರೆಂಡ್ ಬರುತ್ತೆ. ಗರ್ಲ್ ಫ್ರೆಂಡ್ಸ್ ಯಾರೂ ಇಲ್ಲ, ಹಾಗಾಗಿ ಯಾರು ಗರ್ಲ್ ಫ್ರೆಂಡ್ಸ್ ಯಾರು ಇಲ್ಲ. ಗರ್ಲ್ ಫ್ರೆಂಡ್ ಕೇಳಿದ್ರೆ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ಲ ಅಂತಿದ್ದಾರೆ. ಅವರು ಪ್ಲೂರಲ್ ಅಲ್ಲೇ ಇದ್ದಾರೆ. ಸೊ ಎಲ್ಲರೂ ಬಂದ್ರೆ ಓಕೆ, ಎಲ್ಲರೂ ಬಂದರೆ ಖುಷಿ ಆಗುತ್ತೆ. ಡಿಸ್ಟ್ರಾಕ್ಟ್ ಆಗ್ಬಿಡಲ್ವಾ ಹೀರೋಯಿನ್ಸ್ ಬಂದು ಗೋದಿಗ ಅಂತಂದ್ರೆ ಬೌಲಿಂಗ್ ಹಿಂಗೆ ನೋಡ್ಕೊಂಡು ಹಾಕ್ಬಿಟ್ಟು? ಇಲ್ಲ ಇಲ್ಲ ಇಲ್ಲ, ಅವಾಗ ಇನ್ನೂ ಚೆನ್ನಾಗಿ ಬೀಳುತ್ತೆ. ಹಾಂ, ಚಿರು ಅವ್ರು ಇದಕ್ಕೇನೋ ಹೇಳೋಕೆ ಇಷ್ಟಪಡ್ತಾರೆ. ಇಡೀ ಟೀಮ್ ಸೇರ್ಕೊಂಡು ಒಂದು ಡಿಸೈಡ್ ಮಾಡಿ ದಿಗಂತ್ ಬಗ್ಗೆ ಯಾವುದೇ ಕಾರಣಕ್ಕೂ ದಿಗಂತ್ನ ಬೌಂಡ್ರಿ ಲೈನಲ್ಲಿ ನಿಲ್ಲಿಸಲ್ಲ ಅಂತ. ಯಾಕಂದರೆ ಹುಡುಗಿರೆಲ್ಲ ಅಲ್ಲೇ ಇರ್ತಾರೆ, ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಫೀಲ್ಡರ್ ಮಿಸ್ ಆಗೋಗ್ಬಿಡ್ತಾರೆ ಅಂತ. ಬೌಲರ್ ಬೇರೆ 100% ಚಿರು ಹೇಳಿದ್ದು ಕರೆಕ್ಟ್. ಇವಾಗ ನನಗೆ ಯೋಚನೆ ಬಂತು, ಬೆಟರ್ ಈ ಸ್ಟ್ಯಾಂಡ್ಸ್ ಇನ್ ಸ್ಲಿಪ್ಸ್. ನಾವು ಸ್ಲಿಪ್ ಆಗಿ ಇರ್ಕೋಬೋದು, ಇಲ್ಲ ಸ್ಲಿಪ್ ಅಲ್ಲಿ ಬೌಂಡ್ರಿ ಸ್ಲಿಪ್ ಆಗಿಬಿಡ್ತಾರೆ ಅವರು. ಸೊ ಇಟ್ಸ್ ಬೆಟರ್ ವಿ ಮೇಕ್ ಹಿಮ್ ಟು ಸ್ಟ್ಯಾಂಡ್ ಇನ್ ಸ್ಲಿಪ್. ಅದಕ್ಕೆ ನಾವು ಸುದೀಪ್ಗೆ ಹೇಳ್ಬಿಟ್ಟು ಇದೊಂದು ಸ್ಪೆಷಲ್ ಕನ್ಸಿಡರೇಷನ್ ಮಾಡ್ತೀವಿ. 100% ಇಟ್ಸ್ ವೆರಿ ನೈಸ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಸೂಪರ್ ಆಗಿ ಕರ್ನಾಟಕ ಬುಲ್ಡೋಸರ್ಸ್ನ ಟಾಪ್ ಲೆವೆಲ್ಗೆ ಕರ್ಕೊಂಡ್ಬಂದ್ಬಿಟ್ರೆ ನಮ್ಮ ಫ್ಯಾನ್ಸ್ಗೆ ಎಲ್ಲರಿಗೂ ಸೂಪರ್ ಖುಷಿ ಆಗ್ಬಿಡುತ್ತೆ. ಸೊ 3 cheers ಕರ್ನಾಟಕ ಬುಲ್ಡೋಸರ್ಸ್ ಇವಾಗಲೇ. ಜಿಂಕ ಲಕ 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 ಹೂ ಹಾ ಹೂ ಹಾ, ಜಿಂಕ ಲಕ 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 ಹೂ ಹಾ ಹೂ